ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಈಗ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಮ್ಮ ಆ್ಯಪಲ್ಲಿ ಏನು ಫ್ರೀ ಇದೆ, ಏನು ಪೇಡ್ ಕಂಟೆಂಟ್ ಇದೆ ಅಂತ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಏನು ಫ್ರೀ ಅಂತ ಕರೆಕ್ಟಾಗಿ ನಿಮ್ಗೆ ಹೇಳ್ತೀನಿ. ಇದಕ್ಕೆ ತುಂಬ ಜನ ಕನ್ಫ್ಯೂಷನ್ ಇದೆ. ಇನ್ಫ್ಯಾಕ್ಟ್ ನನಗೆ ಈ ವಿಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ. ಸೊ ನಾನು ಬೈ ಜಸ್ಟ್ ಸಮ್ ಮೊಮೆಂಟ್ಸ್ ಬಿಫೋರ್ ನಾನು ಚೆಕ್ ಮಾಡ್ತಾ ಇದ್ದೆ. ಐ ಜಸ್ಟ್ ಚೆಕ್ಡ್ ಅವರ್ ಆ್ಯಪ್. ನಮ್ಮ ಆ್ಯಪ್ ಆಲ್ರೆಡಿ ರಿವ್ಯೂಸ್ ಇದೆ. ಸೊ ಐ ವಾಸ್ ನಾಟ್ ನೋಯಿಂಗ್ ದ ರಿವ್ಯೂಸ್ ಫಾರ್ ದ ಆ್ಯಪ್ ಅಂತ. I was very happy. Many of you given good reviews, and thank you so much for that. And some are commented like, we are not getting the PDF at all, and ಕೆಲವೊಬ್ರು not satisfied, and ಕೆಲವೊಬ್ರು ಬಂದು I thought there was a lot of free, but not even single paper is free. I think this person has not checked properly. ಚೆಕ್ ಮಾಡಲ್ಲ ಅನ್ಸುತ್ತೆ. I'll explain ಏನು ಫ್ರೀ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಆ್ಯಂಡ್ ಕೆಲವೊಬ್ರು ಮೊಹಮ್ಮದ್ ಯಾರು someone has told prices are too high ಅಂತ. ಸೊ prices are too high. Okay, anyway. ಸೊ ಪ್ರೈಸ್ ಆರ್ ಟೂ ಹೈ ಅಂದರೆ ಲೆಟ್ ಮಿ ಟೆಲ್ ಯು, ನಾವು ಕಂಪ್ಲೀಟ್ ನಿಮಗೆ ಮ್ಯಾಥು, ಫಿಸಿಕ್ಸ್, ಕೆಮಿಸ್ಟ್ರಿ, ಸೊ ಮ್ಯಾಥ್ಸ್ ಬಗ್ಗೆ ಮಾತಾಡ್ತೀನಿ ನಾನೀಗ. ಸಿನ್ಸ್ ಐ ಆಮ್ ಎ ಮ್ಯಾಥ್ಸ್ ಟೀಚರ್, ಕಂಪ್ಲೀಟ್ ಮ್ಯಾಥ್ಸ್ ನಿಮಗೆ 1000 ರೂಪೀಸಲ್ಲಿ ಲಾಂಚ್ ಮಾಡಿದ್ದೀವಿ. ಆ ಮ್ಯಾಥ್ಸಲ್ಲಿ ನಿಮ್ಗೆ ಏನು ಸಿಗ್ತಾರೆ ಗೊತ್ತಾ? ನಿಮ್ಗೆ ಕಂಪ್ಲೀಟ್ ಲೆಕ್ಚರ್ ವೀಡಿಯೋಸ್, ಒಂದು ಟಾಪ್ ಕ್ವಾಲಿಟಿ ಲೆಕ್ಚರ್ ವೀಡಿಯೋಸ್, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲೆಕ್ಚರ್ ವೀಡಿಯೋಸ್. ಅದ್ರ ಜೊತೆ ನಿಮಗೆ PYQs, ನಾನೇ PYQs ಸಾಲ್ವ್ ಮಾಡ್ತಾ ಇದ್ದೀನಿ. ಸಿಮಿಲರ್ ಟೈಪ್ PYQs ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ. ಆ್ಯಕ್ಚುಲಿ ಅದರಲ್ಲಿ PDF ಕೂಡ ಕೊಡ್ತಾ ಇದ್ದೀನಿ. ಮತ್ತು ರಿಟರ್ನ್ ನೋಟ್ಸು, ಅದ್ರ ಜೊತೆಯಲ್ಲಿ ಈವನ್ ದ ಲೆಕ್ಚರ್ ನೋಟ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಎಲ್ಲ ನೋಟ್ಸು ವಿತ್ ಪ್ರಾಪರ್ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ಲಿ ಫಾರ್ PUC, ಎವ್ರಿಥಿಂಗ್ ಕಂಪ್ಲೀಟ್ ಮ್ಯಾಥಮೆಟಿಕ್ಸ್. ಸೆಕೆಂಡ್ PUC is for 1000 rupees. ಆ್ಯಂಡ್ ಪೀಪಲ್ ಆರ್ ಸೇಯಿಂಗ್ ಇಟ್ಸ್ ಪ್ರೈಸ್ ಆರ್ ವೆರಿ ಹೈ, ಪ್ರೈಸ್ ಆರ್ ಟೂ ಹೈ ಅಂತ. ಐ ಥಿಂಕ್ ಇದು ಒಂದು. ಅದೇ ರೀತಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ 3 ಸಬ್ಜೆಕ್ಟು 1000 ರೂಪೀಸಲ್ಲಿ ನಾನು ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಕಂಪ್ಲೀಟ್ ಲೆಕ್ಚರ್ ನೋಟ್ಸ್, ಅದ್ರ ಜೊತೆ ಎಷ್ಟೊಂದು ವೀಡಿಯೋಸು. ಓಕೆ, ಅದು ಬಿಡಿ, ಪರವಾಗಿಲ್ಲ, ಇಟ್ಸ್ ಓಕೆ. ಅದಾದಮೇಲೆ KCET. ಟಾಕ್ ಅಬೌಟ್ KCET ಕಂಟೆಂಟ್. ನಮ್ಮ ಆ್ಯಪಲ್ಲಿ KCET ಕಂಟೆಂಟು ಏನು, ಫಸ್ಟ್ ಆಫ್ ಆಲ್ ನಿಮ್ಗೆ ಅರ್ಥ ಆಗ್ತಿಲ್ಲ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ KCET ಕಂಟೆಂಟ್ ಅಂತ. ಇನ್ಫ್ಯಾಕ್ಟ್ ವಿ ಹ್ಯಾವ್ ಪ್ರಾಮಿಸ್ಡ್, ನಾವೇನು ಮಾಡಿದ್ರೆ 3 months ಅಂತ ಪ್ರಾಮಿಸ್ ಮಾಡಿಬಿಟ್ಟಿದ್ದೀವಿ. ಆ್ಯಕ್ಚುಲಿ ಐ ಹ್ಯಾವ್ ಡಿಕ್ಲೇರ್ಡ್ ಇನ್ ದ ವಿಡಿಯೋ ಐ ಆಮ್ ಗೋನ್ ಟು ಡೂ ಇನ್ 3 months. ವಿಲ್ ಫಿನಿಶ್ ಇನ್ 3 months ಅಂತ. ಎಷ್ಟು ಎಫರ್ಟ್ ಇದೆ ಗೊತ್ತಾ? ಪ್ರತಿಯೊಂದು ಏನು ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿಯೊಂದು KCETಗೆ ನಿಮಗೆ ಫಸ್ಟ್ ಆಫ್ ಆಲ್ ಪ್ರತಿಯೊಂದು KCET ಚಾಪ್ಟರ್ಗೆ ಒಂದು ವಿಡಿಯೋ ಇರುತ್ತೆ, ಎಕ್ಸ್ಪ್ಲನೇಷನ್ ವಿಡಿಯೋ ಇರುತ್ತೆ. ಅಂದರೆ ಅದು ಶಾರ್ಟ್ ನೋಟ್ಸ್ ಮಾಡಿ, ತುಂಬ ಬುಕ್ಸ್ ರೆಫರ್ ಮಾಡಿ, KCET ಪಾಯಿಂಟ್ ಆಫ್ ವ್ಯೂ ಅಲ್ಲಿ, JEE ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಡಿಫ್ರೆಂಟು. KCET ಪಾಯಿಂಟ್ ಆಫ್ KCET ಲೆವೆಲ್ ಕ್ವಶನ್ಸ್ ಪ್ರಿಪೇರ್ ಮಾಡಿ, ಅದಕ್ಕೊಂದು ಶಾರ್ಟ್ ನೋಟ್ಸ್ ಪ್ರಿಪೇರ್ ಮಾಡಿ, ಅದನ್ನ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ ಕ್ಲಿಯರ್ ಆಗಿ. ಅದಾದಮೇಲೆ DPP1, DPP2 ಅಂತ. DPP ಅಂದರೆ ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಅಂತ. ಎಷ್ಟೋ ಜನ ಗೊತ್ತೇ ಇಲ್ಲ DPP ಅಂದರೆ. ಯೂಶಲಿ JEE ಮೇನ್ಸಲ್ಲಿ ನೀಟಾಗಿ ಇದ್ದೇ ಇರ್ತವೆ, ಇಟ್ಸ್ ಅ ಕಾಮನ್ ಕಾನ್ಸೆಪ್ಟ್. ಸೊ DPPs ಎಕ್ಸ್ಪ್ಲೇನ್ ಮಾಡಿ, DPP1, DPP2 ನೋಡಿ, DPP1, DPP2, PYQs ಆ್ಯಂಡ್ ವರ್ಕ್ಶೀಟ್ಸ್. ದೆನ್ ಇಷ್ಟೊಂದು ಕ್ವಶನ್, ಆಲ್ಮೋಸ್ಟ್ ಒಂದು ಚಾಪ್ಟರ್ಗೆ ಒಂದು 80 ಕ್ವಶನ್. ಕೆಲವೊಂದು ಚಾಪ್ಟರ್ಗೆ 80 ಇದೆ, ಕೆಲವೊಂದು ಚಾಪ್ಟರ್ಗೆ 50, ಮಿನಿಮಮ್ 40. ಯಾವುದು ಒಂದು CETಲಿ 1-2 ಕ್ವಶನ್ ಬರೋಂಗಿದೆ 40-50 ಕ್ವಶನ್ಸ್ ಮಾಡ್ತೀವಿ. ಜಾಸ್ತಿ ಕ್ವಶನ್ ಬರೋಂದ್ರೆ 80 to 100 ಕ್ವಶನ್ಸ್ ಇರುತ್ತೆ. ಅಷ್ಟು ಕ್ವಶನ್ಸ್ನ ಪ್ರಿಪೇರ್ ಮಾಡಿ, ಅದರಲ್ಲಿ 50% ಕ್ವಶನ್ ನಾವೇ ಸಾಲ್ವ್ ಮಾಡ್ತೀವಿ ಆ್ಯಪಲ್ಲಿ. ನಾವೇ ಕ್ವಶನ್ ಸಾಲ್ವ್ ಅಂದರೆ, ಫಸ್ಟ್ ಆಫ್ ಆಲ್ DPPನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅಂದರೆ, ಲೆಟ್ ಮಿ ಟೆಲ್ ಯು ಒನ್ ಕ್ಲಿಯರ್ಲಿ. ವಿಲ್ ರೆಫರ್ ಲಾಟ್ ಆಫ್ ಬುಕ್ಸ್ ಅಂದರೆ KCET ಲೆವೆಲಲ್ಲಿ. ಫಾರ್ ಎಕ್ಸಾಂಪಲ್ ಐ ರೆಫರ್, ನಾನೀಗ ಈ ಮುಖರ್ಜಿ ಬುಕ್ಕು, ಇದು MCQs ಫಿಸಿಕ್ಸ್ಗೆ. ಐ ವಾಸ್ ಡೂಯಿಂಗ್ ವೇ ಆಪ್ಟಿಕ್ಸ್ ಟುಡೇ, ವೇ ಆಪ್ಟಿಕ್ಸ್ ಮಾಡ್ತಾ ಇದೆ. ಸೊ ಐ ರೆಫರಿಂಗ್ ಮುಖರ್ಜಿ. ಅದಾದಮೇಲೆ ನೆಕ್ಸ್ಟ್ ಬಂದು ನೀಟ್ ಕ್ವಶನ್ ಪೇಪರ್ಸು. ಅದಾದಮೇಲೆ ಆಬ್ವಿಯಸ್ಲಿ ಸೆನ್ಗೇಜ್ ಯೂಶಲಿ JEE ಇರುತ್ತೆ. ಬಟ್ ನೀಟ್ ಏನಕ್ಕೆ ರೆಫರ್ ಮಾಡ್ತೀನಿ ಅಂದರೆ, ಇನ್ಫ್ಯಾಕ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ನಾವು ವಿ ಹ್ಯಾವ್ ಇನ್ಕ್ಲೂಡ್ ಈವನ್ ನೀಟ್ ಕ್ವಶನ್ಸ್, ಆಲ್ಸೋ ಸಮ್ ಕ್ವಶನ್ಸ್. ಇಂತಕ್ಕೆ ಅಂದರೆ ಐ ಹ್ಯಾವ್ ಅಬ್ಸರ್ವ್ಡ್ ಮೆನಿ ಟೈಮ್ಸ್ ದಟ್ ದ ಓಲ್ಡರ್ ನೀಟ್ ಪೇಪರ್ಸ್ ಅಂದರೆ 2000, 2005ದಲ್ಲಿ ಏನು ನೀಟ್ ಕ್ವಶನ್ ಬಂದು, ನೀಟ್ ಅಂತ ನೀಟ್ ಇರಲಿಲ್ಲ, ವಿ ಇಸ್ ಟು ಕಾಲ್ಡ್ AIPMT. JEE ಮೇನ್ಸ್ ನಂಗೆ AI ಏನು ಕರೀತಾ ಇದ್ದಾರೆ. ಆ ಕ್ವಶನ್ಸ್ನ KCETಲಿ ರೀಸೆಂಟ್ ಇಯರಲ್ಲಿ ಕೇಳ್ತಾ ಇದ್ದಾರೆ. I've seen lot of questions. The older question papers of NEET and the AIEEE are asked in KCET 2019, 2020 questions ಕೇಳ್ತಾ ಇದ್ದಾರೆ. ಅದೇ ಕ್ವಶನ್, ಸೇಮ್ ditto question, not even they're changing the values. ಇದೆಲ್ಲ ರೆಫರ್ ಮಾಡಿ, ಇದೆಲ್ಲ ಅನಾಲಿಸಿಸ್ ಮಾಡಿ, ಇದು ಅದರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ DPP ಪ್ರಿಪೇರ್ ಮಾಡ್ತಾ ಇದ್ದೀವಿ ಸೇಮ್ ಲೆವೆಲ್. ಎಂತಕ್ಕೆ ಅಂದರೆ, ನಿಮ್ಗೆ ಯಾವುದೋ ಮತ್ತೆ JEE ಕ್ವಶನ್ಸ್ ಕೊಟ್ಟು ಆ JEE ಕ್ವಶನ್ ಮಾಡದೆ, ಇಫ್ ಯು ನಾಟ್ ಡೂಯಿಂಗ್ ದಟ್, ಇಫ್ ನಾಟ್ ಏಬಲ್ ಟು ಡೂ ದ JEE ಕ್ವಶನ್ಸ್, ಯು ವಿಲ್ ಗೆಟ್ ಡಿಸಪಾಯಿಂಟೆಡ್. ನಿಮ್ಮ KCET, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KCET, ಪ್ರಿಪೇರ್ ಓನ್ಲಿ KCET ಲೆವೆಲ್. ನೀವು JEE ಮೇನ್ಸ್ ಪ್ರಿಪೇರ್ ಆಗಿ, ಡೆಫಿನೆಟ್ಲಿ JEE ಮೇನ್ಸ್ ದ ಬೆಸ್ಟ್. ಇಫ್ ಯು ಪ್ರಿಪೇರಿಂಗ್ JEE ಮೇನ್ಸ್, KCET ತುಂಬ ಈಸಿ ಇರುತ್ತೆ, ನಾನು ಹೇಳ್ತೀನಿ ಆ್ಯಕ್ಚುಲಿ. ಬಟ್ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ, JEE ಮೇನ್ ಅಂದ್ಕೊಂಡು ಲಾಸ್ಟಲ್ಲಿ ತುಂಬ ಜನ, ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್ ವೇರ್ ದೇ ಪ್ರಿಪೇರ್ ಫಾರ್ JEE ಮೇನ್ಸ್, ಅದ್ರಲ್ಲಿ ಆಗಿಲ್ಲ ಅಂದ್ರೆ KCETಲ್ಲೂ ಚೆನ್ನಾಗಿ ಮಾಡಲ್ಲ ಆ್ಯಕ್ಚುಲಿ ಅವರು. ಆ ರೀತಿ ಆಗಿದೆ. ಸೊ ಅನಲೈಸ್ ಯುವರ್ ಸೆಲ್ಫ್ ವೇರ್ ಸ್ಟ್ಯಾಂಡಿಂಗ್, ಪ್ರಿಪೇರ್ ಅಕೌಂಟ್ ದಟ್ಸ್ ಫೈನ್. ಸೊ ನಮ್ಮ DPPಯಲ್ಲಿ ನಾನೀಗ ಕಂಪ್ಲೀಟಾಗಿ ಈ DPP ನಾವೇ ಸಾಲ್ವ್ ಮಾಡ್ತಾ ಇದ್ದೀವಿ. ವಿಡಿಯೋ ಸೊಲ್ಯೂಷನ್ ನಿಮಗೆ DPPಗೆ ನಾನು ಸೊಲ್ಯೂಷನ್ ಕೊಡ್ಬೋದಾಗಿತ್ತು. ಜಸ್ಟ್ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ ಕೊಟ್ಬಿಟ್ಟು, DPPಗೆ ಸೊಲ್ಯೂಷನ್ ಒಂದು PDF ಅಲ್ಲಿ ABCD ಹಾಕ್ಬಿಟ್ಟು ಅದಕ್ಕೊಂದು ಒಂದೊಂದು ಲೈನ್ ಬರೆದ್ಬಿಟ್ರೆ ಮುಗಿತಾಯ್ತು ನನ್ನ ಕತೆ. ಏನಕ್ಕೆ ಅಷ್ಟೊಂದು ಎಕ್ಸ್ಪ್ಲೇನ್? 1 hour 10 ಕ್ವಶನ್ಸ್ನ 1 hour ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ನೀವೇ 10 ಕ್ವಶನ್ ಯಾಕೆ 1 hour ಅಂದರೆ, ಒಂದೇ ಕ್ವಶನ್ನ 3 to 4 ಟೈಮ್ಸ್ ಯಾವ ರೀತಿ ಮಾಡಬೇಕು, 3 to 4 ಟೈಮ್ಸ್ ಯಾವ ರೀತಿ ಮಾಡಬೇಕು ನಾವು
ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಮತ್ತು ಶಾರ್ಟೆಸ್ಟಾಗಿ ಯಾವ ರೀತಿ ಮಾಡಬೇಕು, ಆ್ಯಕ್ಚುಯಲ್ ಫಾರ್ಮುಲಾ ಏನಿದೆ, ಕಾನ್ಸೆಪ್ಟ್ ಬಿಹೈಂಡ್ ಏನಿದೆ, ಒಂದು ಕ್ವಶನ್ ಜಸ್ಟ್ ಸಾಲ್ವ್ ಮಾಡಿ ಆ ರೀತಿ ವಿಡಿಯೋ ಸೊಲ್ಯೂಷನ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡಿ ಪಿ ಪಿ ಸೊಲ್ಯೂಷನ್ಸ್ ನಿಮಗೆ. ಇಟ್ಸ್ ಲಾಟ್ ಆಫ್ ಎಫರ್ಟ್ ಇಸ್ ಇನ್ವಾಲ್ವ್ಡ್. ಒಂದು ಚಾಪ್ಟರ್ಗೆ ಐ ಆಮ್ ಟೇಕಿಂಗ್ 6 to 8 hours. ಡಿ ಪಿ ಪಿಸ್ ಮಾಡಿ, ಡಿ ಪಿ ಪಿಸ್ ರೆಡಿ ಮಾಡಿ, ಅದಕ್ಕೆ ಸೊಲ್ಯೂಷನ್ಸ್ ವಿಡಿಯೋಸ್ ರೆಡಿ ಮಾಡಿ, ಮತ್ತು ವರ್ಕ್ಶೀಟ್ ಕೊಟ್ಟು ಇಷ್ಟೊಂದು ಕಂಟೆಂಟು, ಇಷ್ಟೊಂದು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಒಂದು ಸ್ಟೋರಿ ಹೇಳ್ತೀನಿ. ಲಾಸ್ಟ್ ಇಯರಲ್ಲಿ ಒಂದು ದೊಡ್ಡ ಫೇಮಸ್ ವ್ಯಕ್ತಿ ಇದ್ದಾರೆ, ನನ್ನ ಹೆಸರು ಹೇಳಲ್ಲ ಆ್ಯಕ್ಚುಲಿ. ಸೊ ಇದು ಅವರು ಕೂಡ ಒಂದು ಆ್ಯಪ್ ಲಾಂಚ್ ಮಾಡಿ, ಕೋರ್ಸ್ ಲಾಂಚ್ ಮಾಡಿ ಆಲ್ ಇಂಡಿಯಾ ಲೆವೆಲಲ್ಲಿ ಈಸ್ ಅ ವೆರಿ ಟಾಪರ್, ವೆರಿ ಬಿಗ್ ಟಾಪರ್. ಆ್ಯಂಡ್ ಅವ್ರು ಲಾಂಚ್ ಮಾಡಿದ ಕೋರ್ಸ್ ಆ್ಯಪ್ನ ಆಲ್ಮೋಸ್ಟ್ 12,000 18,000 ಪ್ರೈಸ್ ಇತ್ತು ಆ್ಯಕ್ಚುಲಿ ಅವ್ರದ್ದು, ಕ್ರ್ಯಾಶ್ ಕೋರ್ಸ್ JEE ಮೇನ್ಸ್ದು. ಯಾರು ಕೋರ್ಸ್ ತೊಗೊಂಡಿದ್ದಾರೋ ವೆನ್ ದೆ ವೆಂಟ್ ಆ್ಯಂಡ್ ಸಾ ಇಟ್ ಇನ್ ದ ಆ್ಯಪ್, ಎಲ್ಲ ಚಾಪ್ಟರ್ನ 5 ನಿಮಿಷ 10 ನಿಮಿಷದಲ್ಲಿ ಮುಗಿಸ್ಬಿಟ್ಟಾರೆ. 10 ನಿಮಿಷ ಯಾವುದನ್ನ 5 ಕ್ವಶನ್ ತಗೋ ಮುಗಿಸ್ಬಿಡು, ಇದು ಮುಗಿದು ಚಾಪ್ಟರ್ ಮುಗೀತು. ಒಂದು 20 ಕ್ವಶನ್ ಕೊಟ್ಬಿಟ್ಟು ಮುಗೀತು ಕ್ರ್ಯಾಶ್ ಕೋರ್ಸ್ ಅಂದ್ಬಿಟ್ಟು. ಆ ರೀತಿ ಮಾಡ್ತಾ ಇಲ್ಲ, ವಿ ಆರ್ ನಾಟ್ ಡೂಯಿಂಗ್ ಲೈಕ್ ದ್ಯಾಟ್. ಸೊ ಯು ಗೋ ಚೆಕ್ ಇಟ್, ಚೆಕ್ ಮಾಡಿ, ಕೊರಾಲ್ ಚೆಕ್ ಮಾಡಿ, ಯಾರನ್ನು ಚೆಕ್ ಮಾಡಿ. ಎಷ್ಟೊಂದು ಸ್ಟೂಡೆಂಟ್ಸ್ ಆಫ್ ರಿಟರ್ನ್ ದ ರಿವ್ಯೂಸ್ ಜೆನ್ಯೂನಾಗಿ ಬರೆದಿದ್ದಾರೆ ಆ್ಯಕ್ಚುಲಿ. ಇಷ್ಟೊಂದು ಆ ರೀತಿ 5 minutes 10 minutes ಅಲ್ಲ, ತುಂಬ ಎಫರ್ಟು. DPP1 DPP2 50% ನಾನು ಸಾಲ್ವ್ ಮಾಡ್ತೇನೆ. ಒಂದು ಕೆಲಸ ಮಾಡ್ತೀನಿ, ವಾಟ್ ಐ ವಿಲ್ ಡೂ ಇಸ್, ನಮ್ಮದು ರೇ ಆಪ್ಟಿಕ್ಸ್ ಇಲ್ವಾ, DPP1 DPP2, ನಾನು ಇದೇ ವೀಡಿಯೋದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಒಂದು ಕೆಲಸ ಮಾಡಿ, DPP1 DPP2 ರೇ ಆಪ್ಟಿಕ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಸಾಲ್ವ್ ಮಾಡಿ. ನಮ್ಮ ಆ್ಯಪಲ್ಲಿ ಹೋಗಿ ಇದಕ್ಕೆ ಸೊಲ್ಯೂಷನ್ ವೀಡಿಯೋ ಇರುತ್ತೆ, ಇದೇ DPP1 DPP2ಗೆ. ನೀವು ಅಲ್ಲಿ ಯೋಚನೆ ಮಾಡಿ ಯಾವ ರೀತಿ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ. ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕ್ವಶನ್ಸ್ನ, ಎಷ್ಟು ಎಫರ್ಟ್ ತೊಗೊತಾ ಇದ್ದೀವಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಒಂದು ಕಾನ್ಸೆಪ್ಟ್ನ ನಿಮ್ಗೆ ಅರ್ಥ ಆಗುತ್ತೆ. ಡೆಫಿನೆಟ್ಲಿ ಡೌನ್ಲೋಡ್ ಮಾಡ್ಕೊಂಡು ನೀವು ಆ್ಯಪಲ್ಲಿ ಹೋಗಿ ಚೆಕ್ ಮಾಡಿ. ಮತ್ತು ಆ್ಯಪಲ್ಲಿ ಹೋಗ್ಬಿಟ್ಟು ಸಹ ಸಿಕ್ಕಿಲ್ಲ ಅಂತ ಹೇಳ್ಬೇಡಿ, ಯಾಕೆಂದರೆ ಇಟ್ಸ್ ಅ ನೆಸ್ಟೆಡ್ ಲೂಪ್ಸ್. ಯಾಕಂದರೆ ಇಟ್ಸ್ ಅ ವೆರಿ ಆರ್ಗನೈಸ್ಡ್. ಈಗ ನೀವು KCET ಫಿಸಿಕ್ಸ್ ಹೋಗಿ, KCET ಫಿಸಿಕ್ಸಲ್ಲಿ ಸೆಕೆಂಡ್ PUC ಫಿಸಿಕ್ಸ್ ಹೋಗಿ, ಸೆಕೆಂಡ್ PUC ಫಿಸಿಕ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಮಗೆ ನೀವು ಲೆಕ್ಚರ್ ವೈಸ್ ವೀಡಿಯೋಸಲ್ಲಿ ನೋಡಿದ್ರೆ ಲೆಕ್ಚರ್ ವೀಡಿಯೋ ಸಿಗುತ್ತೆ. ಅದರಲ್ಲಿ DPP ಸೊಲ್ಯೂಷನ್ಸ್ ಅನ್ನೋ ಒಂದು ಫೋಲ್ಡರ್ ಇರುತ್ತೆ, ಅದರಲ್ಲಿ ಸಿಗುತ್ತೆ. ಸೊ ಯು ನೀಡ್ ಟು ಪುಟ್ ಲಿಟ್ಲ್ ಎಫರ್ಟ್. ಎಲ್ಲ ಒಂದೇ ಸತಿ ಡಂಪ್ ಮಾಡೋದು ಚೆನ್ನಾಗಿರಲ್ಲ. ಇಟ್ ಶುಡ್ ಬಿ ಇನ್ ವೆರಿ ಆರ್ಗನೈಸ್ಡ್ ಮ್ಯಾನರ್. ಇಟ್ಸ್ ಎ ನೆಸ್ಟೆಡ್ ಲೂಪ್ಸ್, ಒಂದು ಜೊತೆ ಇನ್ನೊಂದು ಜೊತೆ. ಐ ಥಿಂಕ್ ಕಂಪ್ಯೂಟರ್ ಸೈನ್ಸ್ ವಿಲ್ ಬಿ ನೋಯಿಂಗ್ ಇಟ್. ನೆಸ್ಟೆಡ್ ಲೂಪ್ಸ್. KCET physics, in that second PUC physics, in that DPP PDFs, in that DPP solutions. I'll make it free. ನಾನು ಈಗಲೇ ಮಾಡ್ಬಿಡ್ತೀನಿ ನಿಮಗೆ ಆ್ಯಕ್ಚುಲಿ. ಸೊ ನನಗೆ ಸೆಕೆಂಡ್ PUC ಹೋಗ್ಬಿಟ್ಟು ಐ ವಿಲ್ ಮೇಕ್ ಇಟ್ ದಟ್ ಕಂಟೆಂಟ್ ಫಾರ್ ಅವೈಲೇಬಲ್ ಫಾರ್ ಎವ್ರಿ ಒನ್. ಸೊ ಕಂಟೆಂಟ್ and go to KCET physics and second PUC physics and DPP solutions. So it as of now it's locked. So I'm opening it, unlocking it for everyone, so anyone can watch it. ಸೊ DPP1 DPP2 ಸೊಲ್ಯೂಷನ್ಸ್ ಇದೆ, ಅದ್ರ PDF ಡಿಸ್ಕ್ರಿಪ್ಷನ್ ಆಗ್ತಾ ಇದ್ದೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದಟ್, ಡೌನ್ಲೋಡ್ ದ PDF. PDFನ ಕೂಡ ನಾನು ಫ್ರೀ ಮಾಡ್ತೀನಿ, ಸೊ ದಟ್ DPP1 DPP2 ಆಲ್ಸೋ ಕ್ಯಾನ್ ವಾಚ್ ಇಟ್. PDF ಅನ್ಲಾಕ್ ಇಟ್. ಓಕೆ, ರೇ ಆಪ್ಟಿಕ್ಸ್, DPP1 DPP2 ಅದರ ಸೊಲ್ಯೂಷನ್ಸ್ ಎಲ್ಲ ಫ್ರೀ ಇದೆ ಆ್ಯಪಲ್ಲಿ. ಹೋಗಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಎಫರ್ಟ್ ಆಗ್ತಾ ಇದ್ದೀವಿ. ಅಟ್ ವಾಟ್ ಪ್ರೈಸ್, ಎಷ್ಟು ಪ್ರೈಸ್ ಇದೆ ಕಂಪ್ಲೀಟಾಗಿ 2,000 rupees ನಾವು ಲಾಂಚ್ ಮಾಡಿದ್ದೀವಿ ಕಂಪ್ಲೀಟು. ಐ ಆಮ್ ರಿಯಲಿ, ನನಗೀಗ ಅನಿಸ್ತಾ ಇದೆ ಇಷ್ಟೊಂದು ಅಂದರೆ ಲೈಕ್ ಐ ಆಮ್ ನಾಟ್ ವೈಡ್ ಅಬೌಟ್ ಮನಿ ಎಲ್ಲ. ಇಟ್ಸ್ ಲೈಕ್ 3 months ಪ್ರಾಮಿಸ್ ಮಾಡಿಬಿಟ್ನಲ್ಲ, ಎಷ್ಟು ವರ್ಕ್ ಮಾಡಬೇಕು. ಐ ಕುಡ್ ನಾಟ್ ಈವನ್ ಸ್ಲೀಪ್ ಎಸ್ಟರ್ಡೇ ಐ ಸ್ಲೆಪ್ಟ್ at 3 o'clock. ಐ ಫಿನಿಶ್ಡ್ ಆಲ್ DPP's ರೇ ಆಪ್ಟಿಕ್ಸ್. ಅರ್ಲಿ ಮಾರ್ನಿಂಗ್ ಎದ್ದು DPP's ಆಸ್ ಪರ್ ಇದೆಯಾ ಚೆಕ್ ಮಾಡಿ, ನೈಟ್ 3 o'clock ಮಲಗಿಬಿಟ್ಟು ಅರ್ಲಿ ಮಾರ್ನಿಂಗ್ 6 o'clock I have shot. I think maybe you may see my face little dull because the video was shot at early morning around 6 o'clock. ಆ ರೀತಿ ಇಷ್ಟೊಂದು ಕಂಟೆಂಟ್ ಅಷ್ಟೊಂದು ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಸೊ ಪ್ಲೀಸ್ ಸ್ಟೂಡೆಂಟ್ಸ್ ಅಪ್ರಿಷಿಯೇಟ್ ಮಾಡಿ. ಐ ಆಮ್ ಹಿಯರ್ ಟು ಕ್ರಿಯೇಟ್. ನನಗೆ ಬೇಕಾದ ಆಲ್ ಇಂಡಿಯಾ ಲೆವೆಲ್ ಹೋಗ್ಬೋದು. ನಿಮ್ಗೆ ನೀವು ನೋಡಿ ನನ್ನ ವೀಡಿಯೋಸ್ ಬೇಕಾದರೆ. ಡೋಂಟ್ ಥಿಂಕ್ ವಿ ಕ್ಯಾನ್ ಗೋ ಟು ಆಲ್ ಇಂಡಿಯಾ ಲೆವೆಲ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ JEE ಮೇನ್ಸ್. ಅಲ್ಲಿ ತುಂಬ ಆಡಿಯನ್ಸ್ ಜಾಸ್ತಿ ಇರ್ತಾರೆ, ನಮಗೆ ತುಂಬ ವ್ಯೂಸ್ ಬರುತ್ತೆ, ತುಂಬ ಜಾಸ್ತಿ ಇರುತ್ತೆ. ಏನಂತ KCET ಮೇಲೆ ಇಷ್ಟೊಂದು ಫೋಕಸ್ ಮಾಡ್ತಾ ಇದ್ದೀವಿ. ತುಂಬ ಜನ ನನಗೆ ಹೇಳ್ತಾರೆ, ಕನ್ನಡ ಏನಕ್ಕೆ ಮಾಡ್ತೀರಾ, ಇಂಗ್ಲೀಷಲ್ಲಿ ಮಾಡು, ಅಷ್ಟೊಂದು ನಾಲೆಜ್ ಇದೆಯಲ್ಲ ನಿಮ್ಗೆ, ಅಷ್ಟೊಂದು ನೀವು ಇಷ್ಟೊಂದು ಮಾಡ್ತಾ ಇದೀವಲ್ಲ ಅಂತ. ಏನಂತ ಮಾಡ್ತಾ ಇದ್ದೀವಿ, ಬಿಕಾಸ್ ಐ ವಾಂಟ್ ಟು ಕ್ರಿಯೇಟ್ ಎ ಕಂಟೆಂಟ್, ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಸ್ಟೂಡೆಂಟ್ಸ್ ಆಫ್ ಕರ್ನಾಟಕಗೋಸ್ಕರ. KCET ಪಾಯಿಂಟ್ ಆಫ್ ವ್ಯೂಲಿ ನಾವೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಒಂದು ಪ್ಲಾಟ್ಫಾರ್ಮ್ ಇಸ್ ಕ್ರಿಯೇಟೆಡ್. ನಾನು ಯೂಟ್ಯೂಬಲ್ಲಿ ಕೂಡ PYQs ಎಲ್ಲ ಮಾಡ್ತೀನಿ ಆ್ಯಕ್ಚುಲಿ. DPP1 DPP2 ಮಾಡಲ್ಲ ಆ್ಯಕ್ಚುಲಿ ಆಸ್ ಆಫ್ ನಾವು, ಬಟ್ PYQs ಸಾಲ್ವ್ ಮಾಡ್ತೀನಿ. ಬಟ್ ಇಟ್ ಟೇಕ್ ಸಮ್ ಟೈಮ್ ಬಿಕಾಸ್ ಐ ಪ್ರಾಮಿಸ್ ಸ್ಟೂಡೆಂಟ್ಸ್ ಐ ಆಮ್ ಗೋಯಿಂಗ್ ಟು ಫಿನಿಶ್ ಇನ್ 3 months ನಾವು, ವಿಚ್ ಇಸ್ ರಿಯಲಿ ಹೆಡ್ಏಕ್ ನಾವು ಟು ಫಿನಿಶ್ ಇನ್ 3. ಅಷ್ಟೊಂದು 11th to 12th KCET ಅಂದರೆ 11th to 12th ಅಷ್ಟೊಂದು ಚಾಪ್ಟರ್ಸ್ಗೆ ಇಟ್ ಇಸ್ ರಿಯಲಿ ಟೇಕಿಂಗ್ ಲಾಟ್ ಆಫ್ ಟೈಮ್. ಐ ಹೋಪ್ ನಿಮ್ಗೆ ಅರ್ಥ ಆಗ್ತದೆ ಎಷ್ಟು ಬುಕ್ಸ್ ನಾವು ರೆಫರ್ ಮಾಡ್ತಾ ಇದ್ದೀವಿ. ಸೆಂಗೇಜ್ ಬುಕ್ಸು ಎಷ್ಟೊಂದು ಬುಕ್ಸ್ ರೆಫರ್ ಮಾಡಿ ನನಗೆ ಕ್ವಶನ್ಸ್ ಕೊಡ್ತಾ ಇದ್ದೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಎಫರ್ಟ್ ದಟ್ ಯು ಪುಟಿಂಗ್. ಅಂದರೆ ಮತ್ತೆ ವರ್ಕ್ಶೀಟಲ್ಲಿ ನಿಮಗೆ ಏನು ಡೌಟ್ಸ್, ನನ್ನ ಡೌಟ್ ಕೂಡ ಕೇಳ್ಬೋದು ನೀವು. ವರ್ಕ್ಶೀಟಲ್ಲಿ ಲೈವ್ ಸೆಷನ್ ಕೂಡ ಇಟ್ಟಿದ್ದೀವಿ. ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಇಟ್ ಸ್ಟಾರ್ಟಿಂಗ್ ಫ್ರಮ್ ನೆಕ್ಸ್ಟ್ ಸಂಡೇನ ಯು ವಿಲ್ ಹ್ಯಾವ್ ಲೈವ್ ಸೆಷನ್ಸ್ ಆಲ್ಸೋ. ಅಂದರೆ ವರ್ಕ್ಶೀಟಲ್ಲಿ ಡೌಟ್ಸ್ ಇದ್ದರೆ DPP1 DPP2 ಅಲ್ಲಿ ನಿಮ್ಗೆ ಡೌಟ್ಸ್ ಇರಲ್ಲ. ವರ್ಕ್ಶೀಟಲ್ಲಿ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ದಟ್ ಆಲ್ಸೋ.
ಇಷ್ಟೊಂದು ಕಂಟೆಂಟ್ನ ಸಚ್ ಅಫೋರ್ಡೆಬಲ್ ರೇಟ್ಸಲ್ಲಿ ಕೊಡ್ತಾ ಇದ್ದಾರೆ. ಐ ನೋ ಹೌ ಮಚ್ ಪೀಪಲ್ ಆರ್ ಚಾರ್ಜಿಂಗ್. ಒಂದು ಹೇಳ್ತೀನಿ ನೋಡಿ, ಈಗ ನಮ್ಮ ಕರ್ನಾಟಕ PUCಯಲ್ಲಿ ಕರ್ನಾಟಕ ಮ್ಯಾಥಮೆಟಿಕ್ಸಲ್ಲಿ ಯೂಶ್ವಲಿ ನಮ್ಮದು ಪಾಸಿಂಗ್ ಪರ್ಸೆಂಟೇಜ್ 65% ಇದೆ. 65-70. ಲಾಸ್ಟ್ ಇಯರ್ ಕೊರೋನಾ ಇತ್ತು, ಸ್ವಲ್ಪ ಜಾಸ್ತಿ ಫ್ರೀಯಾಗಿ ಲಿಬ್ರಲಾಗಿ ಮಾಡಿ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಯೂಶ್ವಲಿ 65 ಇರುತ್ತೆ. ಅಂದರೆ ಆಲ್ಮೋಸ್ಟ್ 35% ಆಫ್ ಪೀಪಲ್ ಆರ್ ಫೇಲಿಂಗ್ ಇನ್ ಮ್ಯಾಥಮೆಟಿಕ್ಸ್. ಅದು ಹೈಯೆಸ್ಟ್ ನಂಬರ್ ಆಫ್ ಫೇಲ್ಸ್ ಆನ್ ಮ್ಯಾಥಮೆಟಿಕ್ಸ್ ಓನ್ಲಿ. ಅಂತ ಅದು ಫೇಲ್ ಆದಮೇಲೆ ನಂತರ ಹೋಗಿ ನನಗೆ ಇನ್ನೆಲ್ಲೋ ಸಪ್ಲಿಮೆಂಟ್ರಿ ಕೋರ್ಸಸ್ ಅದು ಜಾಯ್ನ್ ಆಗ್ತಾ ಅಲ್ಲಿ 15,000 20,000 ಐವ್ ಸೀನ್. ನಮ್ಮ ಬೆಂಗಳೂರು ನೋಡಿದೆ ಆ್ಯಕ್ಚುಲಿ. ಯು ಕ್ಯಾನ್ ಸಿ ಇನ್ ದ ಮೆಟ್ರೋ ಪಿಲ್ಲರ್ಸ್ ಹಾಕಿರ್ತಾರೆ, ಸೆಕೆಂಡ್ PUC ಫೇಲಾ ನೀವು, ಸಪ್ಲಿಮೆಂಟ್ರಿ ಪಾಸ್ ಮಾಡ್ತೀನಿ. ಐ ಗೋಂಟ್ ಕಾಲ್ ದಮ್, ವಿಲ್ ಟೆಲ್ ಹೌ ಮಚ್ ಪ್ರೈಸ್ ಇಸ್. 15,000 ಫಾರ್ ಜಸ್ಟ್ ಪಾಸಿಂಗ್ ಯು ಇನ್ ಮ್ಯಾಥಮೆಟಿಕ್ಸ್ ಸೆಕೆಂಡ್ PUC. ಇಟ್ಸ್ ವೆರಿ ಈಸಿ. ವಿ ಹವ್ ಲಾಂಚ್ ಸಚ್ ಎ ಗುಡ್ ಕಂಟ್, ವಿ ಲಾಂಚ್ ಇಟ್. ಸೊ ಸ್ಟಾಪ್ ಗಿವಿಂಗ್ ಸಚ್ ನೆಗೆಟಿವ್ ಥಿಂಗ್ಸ್. ನಿಮ್ಗೆ ನಿಜವಾಗ್ಲೂ ಚೆಕ್ ಮಾಡಿ. ಮತ್ತು ನಮ್ಮ ಆ್ಯಪಲ್ಲಿ ಏನು ಫ್ರೀ ಇದೆ ಅಂದರೆ, ಓಕೆ, ಸೊ PYQs ಫ್ರೀ ಇದೆ. ಪ್ರತಿಯೊಂದು ಚಾಪ್ಟರ್ಸ್ದು PYQs ಫ್ರೀ ಇರುತ್ತೆ ನಿಮಗೆ. PYQsದು PDF. ಏನಕ್ಕೆ PYQs ಫ್ರೀ ಇದೆ ಅಂದರೆ ನಿಮ್ಗೆ ಒಂದು ಹೇಳ್ತೀನಿ ನೋಡಿ. ನಾನು ತುಂಬ ಬುಕ್ಸ್ ರೆಫರ್ ಮಾಡಿದ್ದೀನಿ, ಎಸ್ಪೆಷಲಿ KCETಗೆ. ಇದು ಹರಿಯಂತ್ ಬುಕ್ ಅನ್ಸುತ್ತೆ, MTG. ಈ MTG ಬುಕ್ಕು, ಹರಿಯಂತ್ ಬುಕ್ ತುಂಬ ಇದೆ, ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ. ಬಟ್ ಪ್ರಾಬ್ಲಮ್ ಏನಂದರೆ KCET ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಇದೆಯಲ್ಲ, ಪ್ರೀವಿಯಸ್ PYQs ಇದೆಯಲ್ವಾ, ದೇ ಆರ್ ನಾಟ್ ಇನ್ ಅನ್ ಆರ್ಡರ್. ಇವ್ರು ಪೇಪರ್ಸ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯು. ಈಗ ನೀವೀಗ ಯಾವುದೋ ಒಂದು ಚಾಪ್ಟರ್ ಮುಗಿಸಿದ್ದೀರಾ, ಯು ವಾಂಟ್ ಟು ಡೂ ಆಲ್ ದ PYQs ಆಫ್ ದ ಚಾಪ್ಟರ್. ಅದೇ PYQs ನಿಮ್ಗೆ ಸಿಗ್ತಾರೆ ಎಲ್ಲರೂ ಒಂದು ಪ್ರಾಪರ್ ಫಾರ್ಮೆಟಲ್ಲಿ. ಸೊ ನೋ ಒನ್ ಇಸ್ ಗಿವಿಂಗ್ ಯು. ಸೊ ಆ PYQs ನಾನು ಪ್ರಾಪರಾಗಿ ಕಂಟೆಂಟ್, ಐ ಮೀನ್ ಇಯರ್ ವೈಸ್ ಅರೇಂಜ್ ಮಾಡಿ ಕ್ಲೀನಾಗಿ ಪ್ರತಿಯೊಂದು ಚಾಪ್ಟರ್ದು ಆ PDFನ ನಿಮಗೆ ಫ್ರೀಯಾಗಿ ನಮ್ಮ ಆ್ಯಪಲ್ಲಿ ಇರುತ್ತೆ. ಸೊ ಎಲ್ಲ PYQs ಚಾಪ್ಟರ್ಸ್ದು, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್, KCET ಆ್ಯಸ್ ವೆಲ್ ಎಸ್ PUC, ಎಲ್ಲ PYQs ನಮ್ಮ ಆ್ಯಪಲ್ಲಿ ಫ್ರೀಯಾಗಿರುತ್ತೆ. ಅದನ್ನು ನೀವು ಹೋಗಿ ನೋಡ್ಬೋದು. ಆ್ಯಕ್ಚುಲಿ ಆ್ಯಸ್ ಆಫ್ ನಾಟ್ ಡೌನ್ಲೋಡಬಲ್ ಫಾರ್ಮೆಟಲ್ಲಿ ಇಲ್ಲ, ಬಟ್ ಲೇಟರ್ ಐ ಥಿಂಕ್ ಆಫ್ ಪುಟಿಂಗ್ ಇಟ್ ಡೌನ್ಲೋಡಬಲ್ ಫಾರ್ಮೆಟಲ್ಲಿ ಹಾಕೋಣ ಅಂದ್ಕೊಂಡಿದ್ದೀರಿ ಆ್ಯಕ್ಚುಲಿ. ಓಕೆ, ಸೊ ಆ PYQ ಏನಕ್ಕೆ ನನಗೆ ಎಲ್ಲೂ ಸಿಗ್ತಾ ಇಲ್ಲ, ಅದು PYQs ಆ ರೀತಿಯಾಗಿ ಅದನ್ನು ನಾನು ಮಾಡಿ ಕೊಡ್ತಾ ಇದ್ದೀನಿ. ಅದು ನಾನು ಯೂಟ್ಯೂಬಲ್ಲಿ ಸಾಲ್ವ್ ಮಾಡಿದಾಗ ಅಲ್ಲೇ ಕೆಳಗಡೆ ನಾನು ಯಾವ ವಿಡಿಯೋ ಮಾಡ್ತೀನೋ ಅದು ಕೆಳಗಡೆ ಬಂದು PYQs ಹಾಕಿರ್ತೀನಿ, ಅದನ್ನು PDF. ಡು ನಾಟ್ ವರಿ ಅಬೌಟ್ ದ್ಯಾಟ್. ಓಕೆ, ನಾನು ಆಲ್ರೆಡಿ ನಿಮ್ಗೆ ಎಲೆಕ್ಟ್ರೋಸ್ಟಾಟಿಕ್ಸ್ ಮುಗಿಸಿದ್ದೀನಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮುಗಿಸಿದ್ದೀನಿ, KCET ಪಾಯಿಂಟ್ ಆಫ್ ವ್ಯೂಲಿ ಅದೆಲ್ಲ PYQs ಆಲ್ರೆಡಿ ಹಾಕಿದ್ದೀನಿ, ನಾವು ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ PYQs ನಿಮಗೆ ನಮ್ಮ ಸಿಂಪ್ಲಿಫೈಡ್ ಮ್ಯಾಥ್ಸ್ ಆ್ಯಪಲ್ಲಿ ಫ್ರೀ ಆಗುತ್ತೆ. PYQs PDF, DPP ಸೊಲ್ಯೂಷನ್ಸು, ಲೆಕ್ಚರ್ ವೀಡಿಯೋಸು ಮತ್ತು ನೋಟ್ಸ್ ಅವೆಲ್ಲ ನಂದು ಶಾರ್ಟ್ ನೋಟ್ಸಲ್ಲಿ ನಿಮಗೆ ಸಿಗಲ್ಲ ಆ್ಯಕ್ಚುಲಿ PYQs. ಆ್ಯಂಡ್ ವಿ ಚಾರ್ಜಿಂಗ್ ವೆರಿ ಮಿನಿಮಲ್ ಅಮೌಂಟ್ ಫಾರ್ ದ್ಯಾಟ್ ಸ್ಟೂಡೆಂಟ್. ಇಟ್ಸ್ ನಾಟ್ ಲೈಕ್ ಏನೋ ಒಂದು 30,000-50,000 ಎಲ್ಲ ಚಾರ್ಜ್ ಮಾಡ್ತಾರೆ. ಪೀಪಲ್ ಆರ್ ಚಾರ್ಜಿಂಗ್ ಆ್ಯಪಲ್ಲೇ 15,000-20,000 ಕೂಡ ಚಾರ್ಜ್ ಮಾಡ್ತಾ ಇದ್ದಾರೆ. ಐ ಹ್ಯಾವ್ ಸೀನ್ ದ್ಯಾಟ್. ಸೊ ಅದರಿಂದ ಐ ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. PYQs ಫ್ರೀ ಆಗಿರುತ್ತೆ. ಮತ್ತು PYQs ಎಲ್ಲ ಈಗಲೇ ಅಪ್ಲೋಡ್ ಆಗದೇ ಇರಬಹುದು. ಎಂತಕ್ಕೆ ಅಂದರೆ ಇಟ್ ಈಸ್ ರೆಕಾರ್ಡೆಡ್, ಐ ಮೀನ್ ಇಟ್ ಈಸ್ ಅಪ್ಲೋಡಿಂಗ್ ಆ್ಯಸ್ ಪರ್ ಸ್ವಲ್ಪ ಶೆಡ್ಯೂಲ್ ಪಾಯಿಂಟ್ ಆಫ್ ವ್ಯೂ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲ ಅಪ್ಲೋಡ್ ಆಗದೇ ಇರ್ಬೋದು. ಯಾವ್ದು ಅಪ್ಲೋಡ್ ಆಗಿದೆಯೋ ಅದು ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ಯಾವ್ದು ಅಪ್ಲೋಡ್ ಆಗಿದೆಯೋ ಅದು ಆಲ್ರೆಡಿ ಅನ್ಲಾಕ್ ಆಗಿರುತ್ತೆ. ಓಕೆನಾ? ಸೊ PYQs ಕಂಪ್ಲೀಟ್ಲಿ ನಮ್ಮ ಆ್ಯಪಲ್ಲಿ ಫ್ರೀ ಇರುತ್ತೆ. ಆ್ಯಂಡ್ DPP1, DPP2, DPP3 ಅವೆಲ್ಲ ಯೂಶ್ವಲಿ ಅದು ಪೇಯ್ಡ್ ಕಂಟೆಂಟಲ್ಲಿರುತ್ತೆ. ಆ್ಯಂಡ್ ಇಟ್ಸ್ ಆಲ್ಸೋ ವೆರಿ ಮಿನಿಮಲ್. ಡೆಫಿನೆಟ್ಲಿ ಇಫ್ ಯು ಐ ವಿಲ್ ಡೆಫಿನೆಟ್ಲಿ ಸಜೆಸ್ಟ್ ಯು. ನಾನೇ ಐ ಡೋಂಟ್ ವಾಂಟ್ ಟು ಪ್ರಮೋಟ್ ಇಟ್ ಆಲ್ಸೋ. ಸೊ ನಿಮ್ಮ ಇಷ್ಟ ಆ್ಯಕ್ಚುಲಿ. ಸೊ ಬಟ್ PYQs ಫ್ರೀ ಇರುತ್ತೆ. ಸೊ ಪ್ಲೀಸ್, ಓಕೆ, ಯೂಟ್ಯೂಬಲ್ಲಿ ಮಾಡಿದಾಗ ಅದನ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ. ಇನ್ಫ್ಯಾಕ್ಟ್ ನಿಮಗೆ 95% ಸ್ಟ್ರಾಟಜಿಗೆ ನಾವು 2014 ಹಿಡಿದು 2020 ಇನ್ಫ್ಯಾಕ್ಟ್ ನಾನು ಮತ್ತು ಉಷಾ ಮೇಡಮ್ ಕೂತ್ಕೊಂಡು ಸೊ ಕಂಪ್ಲೀಟ್ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸು ಮ್ಯಾಥ್ಸ್ನ ಎಷ್ಟು ಎಫರ್ಟ್ ಹಾಕಿ ನೀವೊಂದು PDF ಕೊಟ್ಟಿದ್ದೀವಿ, ಹೋಗಿ ಚೆಕ್ ಮಾಡಿದ್ದೆ. ಐ ಥಿಂಕ್ ನೀವು ಚೆಕ್ ಮಾಡಿದ್ದು ನ್ಯೂ ಇಯರ್ ಟೈಮಲ್ಲಿ ಒಂದು 2 days ಬಿಫೋರ್ ಅಪ್ಲೋಡ್ ದ PDF. ಎಷ್ಟು ಎಫರ್ಟ್ ಹಾಕಿ ನೀವು ಅದು 95+ ಯಾವ್ದು ತೊಗೊಳ್ಬೇಕು, ಎಲ್ಲಿಂದ ಕ್ವಶನ್ಸ್ ಬರುತ್ತೆ, ಎಷ್ಟು ಕ್ವಶನ್ಸ್ ಬರುತ್ತೆ, ನಿಮ್ಮದು ಎಷ್ಟೋ ಹವರ್ಸ್ನ ನಾವು ಕಡಿಮೆ ಮಾಡಿ ಆ PYQs ಮಾಡ್ತೀವಿ ಆ್ಯಕ್ಚುಲಿ. ಐ ಮೀನ್ PDFs ಮಾಡ್ತಾ ಇದ್ದೀವಿ. ಸೊ ಅಷ್ಟೊಂದು ಎಫರ್ಟ್ ಹಾಕಿ ವಿ ಆರ್ ಡೂಯಿಂಗ್ ದ ಕಂಟೆಂಟ್. ಇಟ್ಸ್ ನಾಟ್ ಲೈಕ್ ದಟ್ ಏನೋ ಒಂದು ಕಂಟೆಂಟ್ ಹಾಕೋದು ಬಿಡೋದು, 5 ನಿಮಿಷ 10 ನಿಮಿಷ ಒಂದು ಚಾಪ್ಟರ್ ಮುಗಿಸೋದು. ಇಟ್ ಈಸ್ ನಾಟ್ ಎಟ್ ಆಲ್ ಲೈಕ್ ದ್ಯಾಟ್. ಅಟ್ ಸಿಂಪ್ಲಿಫೈಡ್ ಮ್ಯಾಥ್ಸ್ ನಥಿಂಗ್ ಈಸ್ ಲೈಕ್ ದ್ಯಾಟ್. ವಿ ಆರ್ ಆಲ್ವೇಸ್ ಫೋಕಸಿಂಗ್ ಆನ್ ಕ್ವಾಲಿಟಿ ಅಟ್ ಅಫೋರ್ಡೆಬಿಲಿಟಿ. ಹೈ ಕ್ವಾಲಿಟಿನ ತುಂಬ ಲೋ ಪ್ರೈಸಲ್ಲಿ ಕೊಡಬೇಕನ್ನೋದೇ ದ ಮೇನ್ ಇಂಟೆನ್ಷನ್. ವೆನ್ ಯು ಗಿವಿಂಗ್ ಇನ್ ಆ್ಯಪ್ ಆ್ಯಂಡ್ ಆನ್ಲೈನಲ್ಲಿ ಕೊಡಬೇಕಾದ್ರೆ ಇಟ್ ಶುಡ್ ಬಿ ಲೆಸ್ ಅಂತ ನಂದು. ಓಕೆ, ಆ್ಯಂಡ್ ಐ ಹೋಪ್ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಏನು ಆ್ಯಪಲ್ಲಿ ಫ್ರೀ ಇದೆ, ಆ್ಯಪಲ್ಲಿ PYQs ಫ್ರೀ ಇದೆ, ಬೇರೆದೆಲ್ಲದೂ DPPs ಎಲ್ಲ ಇದೆ. ಬಟ್ ರೇ ಆಪ್ಟಿಕ್ಸ್ DPP ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡ್ಕೊಳ್ಳಿ. ಅದ್ರ ಸೊಲ್ಯೂಷನ್ಸು ನಾನು ಆಲ್ರೆಡಿ ಅನ್ಲಾಕ್ ಮಾಡಿದ್ದೀನಿ. ಕ್ಯಾನ್ ಗೋ ಆನ್ ವಾಚ್ ಸೊಲ್ಯೂಷನ್ಸ್. ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಕಂಟೆಂಟ್ ಕೊಡ್ತಾ ಇದ್ದೀವಿ ಅಂತ. ಆ್ಯಂಡ್ ಇಟ್ ಇಸ್ ಟೇಕಿಂಗ್ ಡೆಫಿನೆಟ್ಲಿ ಲಾಟ್ ಆಫ್ ಟೈಮ್, ಬಟ್ ಡೆಫಿನೆಟ್ಲಿ ವಿ ಗೋನ್ ಟು ಫಿನಿಶ್ ಇಟ್. ಒಂದು 3 months ಹೋಪ್ಫುಲಿ. ಎಕ್ಸಾಮ್ಸ್ ಇನ್ನೂ ಪೋಸ್ಟ್ ಮಾಡೋದು ಇನ್ನೂ ಟೈಮ್ ಜಾಸ್ತಿ ಸಿಗುತ್ತೆ. ಸೊ ಲೆಟ್ ಅಸ್ ಹೋಪ್ ಫಾರ್. ಸೊ ಆಸ್ ಆಫ್ ನಾವು March 31 ಅಂದ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಹಂಗೆ ಹಿಂಗೆ ಆಗದೆ ಎಕ್ಸಾಮ್ಸ ಪೋಸ್ಟ್ಪೋನ್ ಇನ್ನೂ ಜಾಸ್ತಿ ಟೈಮ್ ಸಿಗುತ್ತೆ. ಓಕೆ, ಐ ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಟೇಕ್ ಕೇರ್. ಬೈ ಬೈ. ಹ್ಯಾಪಿ ಲರ್ನಿಂಗ್. ಸಿ ಯು.